ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ಬ್ಲಾಗ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಒಂದು ನಾರ್ಮಲ್ ಡೇ ಬ್ಲಾಗ್ ಅಂತ ಹೇಳ್ಬೋದು. ಸೊ ಫಸ್ಟು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಮಾಮೂಲಿ ಟಿಫನ್ ಮಾಡೋಣ ಅಂತಲೇ ಅಡುಗೆ ಮನೆಗೆ ಬಂದೆ. ಬಟ್ ನಮ್ಮಮ್ಮ ಕೊಟ್ಟಿರುವಂಥ ಶಾವಿಗೆ ಇತ್ತು, ಅಂದರೆ ಶಾವಿಗೆ ಒತ್ತುತ್ತೀವಲ್ಲ ಅಕ್ಕಿ ಶಾವಿಗೆ ಅದು. ಸೊ ಹಾಗಾಗಿ ಕಾಯಿ ಹಾಲು ಇರಲಿಲ್ಲ, ಅದಕ್ಕೆ ಕಾಯಿ ಹಾಲು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಎಲ್ಲರೂ ಮನೇಲಿ ಇದ್ವಲ್ಲ, ಇನ್ನು ಎಲ್ಲ ಹೊರಗಡೆ ಹೋಗ್ಬಿಟ್ರೆ ಅದು ಹಾಗೇ ಇರುತ್ತೆ, ನಾನು ಒಬ್ಬಳೇ ತಿನ್ನೋದಕ್ಕಂತೂ ಆಗೋದಿಲ್ಲ. ಸೊ ಎಲ್ಲರೂ ಇದ್ದಾಗಲೇ ಮಾಡಿದ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಕಾಯಿ ಹಾಲು ಮಾಡಿದೆ. ಒಂದು ಅರ್ಧ ಹೋಳು ಕಾಯಿ ಮತ್ತು ಅದಕ್ಕೆ ಒಂದು 3 ಏಲಕ್ಕಿ, ಒಂದು 2 ಸ್ಪೂನು ಹುರ್ಗಡ್ಲೆ ಹಾಕಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿ ಒಂದು 3 to 4 ಟೈಮ್ಸ್ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಬೇಕು. ಜಾಸ್ತಿ ನೀರನ್ನು ಹಾಕಬಾರ್ದು. ಸೊ ಫಿಲ್ಟರ್ ಮಾಡಿಕೊಂಡ್ರೆ ಕಾಯಲ್ಲಿ ರೆಡಿ ಆಗುತ್ತೆ, ಬೆಲ್ಲ ಕುದಿಸಿ ಹಾಕಿದ್ರೆ. ಸೊ ನೋಡಿ ಇಷ್ಟು ಶಾವಿಗೆ ಇದ್ದಿದ್ದು, ಅದಕ್ಕೆ ಬೇಕಾಗಿರೋ ಅಷ್ಟು ಕಾಯಿ ಹಾಲನ್ನ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ಕಡೆ ಬೆಲ್ಲನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ, ಅಂದರೆ ಕರಗ್ಸೋಕ್ಕೆ ಇಟ್ಟಿದ್ದೀನಿ. ಸೊ ಬೆಲ್ಲ ಕರಗಿಸಿದ್ಮೇಲೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ಒಂದು ಕುದಿ ತಗೊಳ್ಬೇಕು. ಸೊ ಅದನ್ನೇ ಮಾಡ್ತಾಯಿದ್ದೆ. ಇನ್ನು ಟಿಫನ್ ಮಾಡೋಕ್ಕೆ ಎಲ್ಲ ಟೈಮ್ ಆಗುತ್ತೆ ಅಂತ ಗೊತ್ತು, ಯಾಕಂದರೆ ಸ್ಕೂಲ್ಗೆ ನನ್ನ ಮಗ ಹೋಗೋದ್ರಿಂದ 8:15 ಅಷ್ಟರಲ್ಲಿ ಹೋಗ್ತಾನೆ. ಸೊ ಅದಕ್ಕೆ ಬೇಗನೆ ಮಾಡಿದೆ. ಒಂದು ಕಡೆ ಅಕ್ಕಿ ತೊಳೆದಿಟ್ಟಿದ್ದೆ. ಏನು ಟಿಫನ್ ಮಾಡೋದು ಅನ್ನೋದೇ ದಿನ ನಮಗೆ ಟೆನ್ಷನ್ ಆಗ್ತಿರುತ್ತೆ. ಯಾಕಂದರೆ ಏನು ಮಾಡೋದು ದಿನ ಮಕ್ಕಳಿಗೆ ಈ ಚಿತ್ರಾನ್ನ ಉಪ್ಪಿಟ್ಟು ಇದೆಲ್ಲ ಬೋರಿಂಗ್ ಅಂತ ಹೇಳ್ತಿರ್ತಾರೆ, ತಿಂದು ಬೇಜಾರು ಅಂತ ಅಂದ್ಬಿಟ್ಟು. ಇನ್ನು ಏನಾದ್ರು ಚಪಾತಿನೋ ರೊಟ್ಟಿನ ಮಾಡೋಣ ಅಂತ ಅಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಸೊ ಎನಿವೇ ಮಾಡ್ತೀನಿ ನಾನು. ಒಂದು ದಿವಸ ರೊಟ್ಟಿ ಚಪಾತಿ ಈ ರೀತಿ ಎಲ್ಲ ಮಾಡಿದ್ರೆ, ಇನ್ನೊಂದು ದಿವಸ ರೈಸ್ ಐಟಮು ಈ ರೀತಿ, ಮಧ್ಯದಲ್ಲಿ ಒಂದು ಸತಿ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆನೋ ಈ ರೀತಿ ಮಾಡ್ತಾಯಿರ್ತೀನಿ. ಪೊಂಗಲ್ಲು ಬಿಸಿಬೇಳೆಬಾತು ಎಲ್ಲ ಆಲ್ಮೋಸ್ಟ್ ಮಾಡ್ತಿರ್ತೀವಿ. ಬಟ್ ಎವ್ರಿ ಡೇ ಏನಪ್ಪ ಯೋಚನೆ ಅಂದರೆ ಏನು ಮಾಡೋದು ಟಿಫನ್, ಅಷ್ಟೇ ಯೋಚನೆ ಇರ್ತಾ ಇರುತ್ತೆ. ಕಾಯಲ್ಲಿನ ರೆಡಿ ಆಯಿತು. ಸೊ ಒಂದು ಕುದಿ ಬರ್ಸ್ಬಿಟ್ಟು ಇದನ್ನ ಆಫ್ ಮಾಡಿದ್ರೆ ಕಾಯಲ್ಲಿ ರೆಡಿ ಆಗುತ್ತೆ. ಹುರ್ಗಡ್ಲೆ ಹಾಕೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ತುಂಬ ನೀರು ಥರ ಆಗೋಲ್ಲ ಕಾಯಿ ಹಾಲು. ಇನ್ನು ಟಿಫನಿಗೆ ಅಂದರೆ ಒಂದು ಕಡೆ ಅಕ್ಕಿ ತೊಳೆದಿಟ್ಟಿದ್ನಲ್ಲ, ಅನ್ನ ಕೂಡ ರೆಡಿ ಆಗಿತ್ತು. ಸೊ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇದು ಪುಡಿ ಚಿತ್ರಾನ್ನ ಅಂತ ಒಂದು ಹೊಸ ರೆಸಿಪಿ, ಇದನ್ನು ಮಾಡಿದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಹುರಿದು, ಅಂದರೆ ಡ್ರೈ ಫ್ರೈ ಮಾಡಿಬಿಟ್ಟು ಅದನ್ನು ರುಬ್ಕೊಂಡು ಪುಡಿ ಚಿತ್ರಾನ್ನ ಮಾಡೋದು ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ತುಂಬ ಬೇಗನೂ ಆಗುತ್ತೆ ಟಿಫನ್ ಮಾಡೋಂಥ ಟೈಮ್ಗೆ. ಸೊ ಈ ಒಂದು ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ನಾನು. ನೆಕ್ಸ್ಟ್ ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಹಾಗಾಗಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಚಿತ್ರಾನ್ನ ಮಾಡಿ ರೆಡಿ ಆಯಿತು. ಇನ್ನು ಇದಿಷ್ಟು ಆದಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಬಾಕಿ ಇತ್ತು. ಹಾಗಾಗಿ ಸಂಜೆವರೆಗೂ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಸಂಜೆಗೆ ಅಪ್ಪು ಬರ್ಡೇ ಇರೋದ್ರಿಂದ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಫೋನ್ ಬಂತು. ಸೊ ಹಾಗಾಗಿ ರೆಡಿಯಾಗಿ ನಾನು ನಮ್ಮ ಮನೆಯವರು ಹಾಗೆ ಕೀರ್ತಿ ಇರಲಿಲ್ಲ. ಆ್ಯಕ್ಚುಲಿ ಅವನು GRSಗೆ ಹೋಗಿದ್ದ ಅವತ್ತು. ಬೆಳಗ್ಗೆನೇ ಹೋಗಿದ್ದಿದ್ದು, ಇನ್ನೂ ಬಂದಿರಲಿಲ್ಲ. 9 ಗಂಟೆ ಆಗುತ್ತೆ ರಿಟರ್ನ್ ಆಗೋದಕ್ಕೆ ಅಂತ ಸ್ಕೂಲಿಂದ ಮೆಸೇಜ್ ಹಾಕಿದರು. ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರೇ ಹೋದ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮ ಹಾಗೆ ನನ್ನ ತಂಗಿ ಮಕ್ಕಳು ಮತ್ತು ಅಮ್ಮ, ತೇಜು, ಅಶ್ವಿನಿ ಇಷ್ಟು ಜನನೂ ಹೋಟೆಲ್ಗೆ ಹೋದ್ವಿ. ಪಾರ್ಟಿ ಕೊಡಿಸಿದ್ದೆಲ್ಲ ನನ್ನ ತಮ್ಮನೇ. ಇನ್ನು ಅಪ್ಪು ಬರ್ಡೇಗೆ ನಾವು ಹೋಗಿದ್ದು ಬಂದು ನಾಗರಬಾವಿ ಹತ್ರ ಇರುವಂಥ ನಂದನ ಪ್ಯಾಲೇಸ್ಗೆ. ವೆರಿ ಗುಡ್ ಸ್ಮೈಲಿಂಗ ಮಾಡೋದು ಅವ್ನು ನೋಡು. ಬರ್ಡೇ ಬಾಯ್ ಅವನು ಇರ್ಲಿಲ್ವಲ್ಲ ಇಲ್ಲಿ. ಮೂರು ಜನನು ಕಟ್ ಮಾಡಿ ಆಯ್ತಾ.
ಶಿವನಿಗೆ ಬೇಕಾದ್ರೆ ತಗೊಂಡೋಗೋಣ. ತಗೊಂಡ್ರೆ ಬಿಡು. ಗೋಪಿ 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 ಇಲ್ಲ ಗೋಪಿ ಗೋಬಿ ಕೊಡ್ಬೇಕಾ ನಿಮಗೆ ಬೇಡವಾ? ಅದು ಗೋಪಿ ಅಮ್ಮ ಎಕ್ಸ್ಟ್ರಾ ಬೌಲ್ ಎಲ್ಲ ಅವ್ರು ಕುಡಿತಾರೆ ಅವ್ರಿಗೆಲ್ಲ ಇಟ್ಕೊಳ್ಳೋಣ ಬಿಡು. ಗೋಪಿ ಅವ್ರು ಗೋಬಿ ಬೇಕಂತ ತಿಂತಾರೆ. ಬರುತ್ತೆ ಬರುತ್ತೆ ಸುಮ್ಮನೆ. ಸೊ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಂಗೆ ಅವರೇ ಬಲೂನ್ ಕೊಟ್ಟು ಮೇಲ್ಗಡೆ ಏನಪ್ಪ ಬರ್ಡೇ ಕ್ಯಾಪ್ ಇರುತ್ತಲ್ಲ ಅದನ್ನು ಹಾಕಿ ಬರ್ಡೇಗೆಲ್ಲ ಕೇಕ್ ಕಟ್ ಮಾಡ್ತೀವಿ ಇದಕ್ಕೆ ಎಲ್ಲ ಅರೇಂಜ್ ಮಾಡಿ ಸಾಂಗ್ ಎಲ್ಲ ಹಾಕಿ ಕೇಕ್ ಕಟ್ ಮಾಡಿಸಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ಬರ್ಡೇ ಕೇಕೆಲ್ಲ ತಿಂದಮೇಲೆ ಫುಡ್ನ ಕೂಡ ಆರ್ಡರ್ ಮಾಡಿದ್ವಿ. ಇನ್ನು ಈ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಸ್ಪೈಸಿಯಾಗಿ. ಇನ್ನು ಕಾರ್ತಿಕ್ ಮಾಸ ಟೈಮಲ್ಲಂತೂ ನಾವಂತೂ ನಾನ್ ವೆಜ್ ಅಂತೂ ತಿನ್ನೋದಿಲ್ಲ, ಅದಕ್ಕೆ ಸ್ಪೈಸಿಯಾಗಿ ಸ್ವಲ್ಪ ಚೆನ್ನಾಗಿರೋ ಕಡೆ ನೋಡಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು. ಇಲ್ಲೆಲ್ಲ ಫುಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಹೇಳ್ದಾಗೆ ಸ್ಪೈಸಿಯಾಗೇ ಇತ್ತು ತುಂಬಾ. ಟೊಮೆಟೊ ಸೂಪ್ ಆಗಿರ್ಬೋದು ಮತ್ತು ಸ್ಟಾರ್ಟರ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಊಟ ಎಲ್ಲ ಓವರಾಲ್ ಚೆನ್ನಾಗಿತ್ತು. ಮಕ್ಕಳಂತೂ ಬರೀ ಗೋಬಿ ಅಂತ ಗೋಬಿನೇ ತಿಂದರು. ಅವ್ರಿಗೆ ಸ್ಟಾರ್ಟರ್ಸಲ್ಲಿ ಗೋಬಿ ತುಂಬ ಇಷ್ಟ ಆಯಿತು. ಇನ್ನು ಕೇಕ್ ಎಲ್ಲ ತಿಂದಿದ್ರಲ್ವ, ಜಾಸ್ತಿನೂ ಫೋರ್ಸ್ ಮಾಡಿಲ್ಲ ತಿನ್ನೋದಕ್ಕೆ, ಅವ್ರಿಗೆ ಅದೇ ಸಾಕಾಯಿತು. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇದಿಷ್ಟ ಆಗಿತ್ತು ಅಪ್ಪು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವ್ಲಾಗ್ ನೋಡಿ ಖುಷಿಯಾಗಿದ್ದರೆ, ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ನೋಡ್ರು ಇಲ್ಲಿ ನೋಡಿ ಅಪ್ಪು, ಇಲ್ಲಿ ನೋಡಿ ಚಿನ್ನು, ಸ್ಮೈಲ್ ಇಲ್ಲಿ ನೋಡಿ. ಅಯ್ಯೋ ಕಾಲು ಮುದ್ದರೆಲ್ಲ ಆರಾಮಾಗಿ ನಿಂತ್ಕೊ, ಕಾಲು ಇದು ಮಾಡ್ಕೊಂಡು. ಶಿಕಾ ಜಾನು ಇಲ್ಲ, ನಡಿಬೇಕಲ್ಲಿ ಮುಂದೆ.